ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಳೆ ಅವರಿಂದ ಚಾಲನೆ. ಬೀದರ್ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುವೆ. ಮೂಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅತ್ಯುತ್ತಮ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನ ಮಾಡುತ್ತಿರುವೆ ಎಂದು ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಳೆ ಹೇಳಿದರು. ಬೀದರ್ ದಕ್ಷಿಣ ಕ್ಷೇತ್ರದ ನಿರ್ಣ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಹಗಲಿರುಳು ಶ್ರಮಿಸುತ್ತಿರುವೆ. ಗುತ್ತಿಗೆದಾರರು ಗುಣಮಟ್ಟವಾಗಿ ಕಾಮಗಾರಿ ಪೂರ್ಣಗೊಳಿಸಬೇಕು. ನಿಗದಿತ ಕಾಲಮಿತಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಬೇಕು. ಗ್ರಾಮಸ್ಥರು ಕೂಡ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಕ್ಷೇತ್ರದ ಜನ ನನ್ನನ್ನು ಶಾಸಕನಾಗಲು ಆಶೀರ್ವಾದ ನೀಡಿದ್ದಾರೆ. ಅಭಿವೃದ್ಧಿ ನನ್ನ ಮೂಲ ಮಂತ್ರ. ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ, ನಂಬಿಕೆ ನನಗೆ ಶ್ರೀರಕ್ಷಣೆ. ಅವರಿಗಾಗಿ ಹಗಲಿರುಳು ದುಡಿದು ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದರು. ನಿರ್ಣ ಗ್ರಾಮದಲ್ಲಿ ಬಸ್ ನಿಲ್ದಾಣ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಂಪೌಂಡ್ ವಾಲ್ ಹಾಗೂ ಶೌಚಾಲಯ ನಿರ್ಮಾಣ, ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಾಲಕಿಯರಿಗಾಗಿ ಕೊಳವೆ ಬಾವಿ ಸಹಿತ ಶೌಚಾಲಯ ನಿರ್ಮಾಣ, 2 ಓಣಿಯಲ್ಲಿ ಹೈಮಾಸ್ಟ್ ಲೈಟ್, ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ, ಅಂಬಿಗರ ಚೋಡಿಯ ದೇವಸ್ಥಾನದ ಬಳಿ ಸಾಂಸ್ಕೃತಿಕ ಭವನ, ಸುಸಜ್ಜಿತ ಅಂಗನವಾಡಿ ಕಟ್ಟಡ ನಿರ್ಮಾಣ, ಮಲ್ಲಿಕಾರ್ಜುನ್ ದೇವಸ್ಥಾನ ಬಳಿ ಶೆಡ್ ಸೇರಿ ಸುಮಾರು 1 ಕೋಟಿಗೂ ಹೆಚ್ಚು ಅನುದಾನದ ಅನೇಕ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅತ್ಯುತ್ತಮ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನ ಮಾಡುತ್ತಿರುವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗೀತಾ, ಗ್ರಾಮದ ಮುಖಂಡರಾದ ಚನ್ನಬಸಪ್ಪ, ಸೋಪಣ್ಣ, ಶ್ರೀನಿವಾಸ್ ಪತ್ತರ್, ವೀರಶೆಟ್ಟಿ ಭದ್ರಪ್ಪನವರ್, ಮಾಣಿಕಪ್ಪ ಖಾಶಂಪುರ್, ಡಾಕ್ಟರ್ ರವಿಸ್ವಾಮಿ, ವೀರಯ್ಯ ಸ್ವಾಮಿ ಕೌಡಿ, ಶಿವಕುಮಾರ್ ಮೈಲೂರ್, ವೀರಶೆಟ್ಟಿ ನಾಗವಾರ್, ಜಗನ್ನಾಥ್ ಮಜ್ಜಿಗೆ, ಸುರೇಶ್ ಮಾಶೆಟ್ಟಿ, ಗಾಳೆಪ್ಪ ಚಟ್ನಳ್ಳಿ, ಶರಣಪ್ಪ ಖಾಶಂಪುರ್, ವೀರಬಸಪ್ಪ ಬಿರೆದರ್, ಜಗನ್ನಾಥ್, ವೀರಬಸಪ್ಪ, ಭೀಮರಾವ್, ರಮೇಶ್ ಧೂಳೆ, ಹಮೀದ್, ಶರಣಕುಮಾರ್, ಶೇಖರ್ ಪಾಟೀಲ್, ರಾಜು ಪಸಾರ್, ಸಂತೋಷ್ ಹಳ್ಕೇಡ್, ಗುರುಮಠ್, ಸಣ್ಮುಖಪ್ಪ, ಸೂರ್ಯಕಾಂತ್, ಮಂಜುಸ್ವಾಮಿ, ಅಪ್ಪುಸ್ವಾಮಿ, ಮಂಜುನಾಥ್ ಬಿಜಾಪುರ್, ಮಲ್ಲಯ್ಯ ಸ್ವಾಮಿ, ದಿಲೀಪ್ ಪಸಾರ್, ರವಿ ಪಾಂಚಾಳ್, ಸುಧಾಕರ್ ಧನ್ನೂರ್, ಗುರು ಚಿದ್ರಿ, ಶಿವ್ ಮುಸಂಗ್, ಮಹೇಶ್ ಈಶ್ವರ್, ವಿಜಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕೃಷ್ಣರಾಜಪೇಟೆ ತಾಲೂಕಿನ ಶೀಳೆನೇರ್ ಹೋಬಳಿ ನವಿಲುಮಾರನಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಜಲಧಾರೆ ಯೋಜನೆಯ 210 ಕೋಟಿ ರೂಪಾಯಿ ವೆಚ್ಚದ 310 ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ನೀರು ಸಂಗ್ರಹಾಗಾರ ಮತ್ತು ಪಂಪ್ ಹೌಸ್ ನಿರ್ಮಾಣ ಕಾಮಗಾರಿಗೆ ಶಾಸಕ ಎಚ್.ಟಿ. ಮಂಜು ಭೂಮಿ ಪೂಜೆ ನೆರವೇರಿಸಿದರು. 210 ಕೋಟಿ ರೂಪಾಯಿ ವೆಚ್ಚದ ಜಲಧಾರೆ ಕಾಮಗಾರಿಗೆ ಭೂಮಿ ಪೂಜೆ ನಡೆಸಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಮಂಜು, ಮಹಾತ್ಮ ಗಾಂಧೀಜಿ ಅವರ ಕನಸಿನ ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆಯೂ ಕೂಡ ಒಂದಾಗಿದೆ. ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯಿಂದ ಹಲವು ಕಾಯಿಲೆಗಳಿಗೆ, ದೈಹಿಕ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದರು. ಸರ್ಕಾರವು ಸಾಕಷ್ಟು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಾಡಿದರೂ ಸಹ ಗ್ರಾಮೀಣ ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದನ್ನು ಪರಿಗಣಿಸಿ ಕೇಂದ್ರ ಸರ್ಕಾರವು ತಜ್ಞರ ಸಲಹೆ ಮೇರೆಗೆ ಗ್ರಾಮೀಣ ಭಾಗದ ಪ್ರತಿ ಮನೆಗೆ ನಲ್ಲಿಯ ಮೂಲಕ ಶುದ್ಧ ನೀರು ಸರಬರಾಜು ಮಾಡಿಸಿ ಪ್ರತಿಯೊಬ್ಬರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಕೆಲಸ ಮಾಡುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ಆದುದರಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಜಲಧಾರೆ ಜನಸ್ನೇಹಿ ಕಾಮಗಾರಿಯನ್ನು ಗುಣಮಟ್ಟದಿಂದ ಮತ್ತು ವೇಗವಾಗಿ ಕೆಲಸವನ್ನು ಮಾಡಿದ್ದಾರೆ. ಸಾರ್ವಜನಿಕರು ಗುಣಮಟ್ಟದ ಕಾಮಗಾರಿಗೆ ಗಮನ ಹರಿಸಿ ಕಳಪೆ ಕಾಮಗಾರಿ ನಡೆಯುವುದಂತೆ ಎಚ್ಚರ ವಹಿಸಿ. ಮುಂದಿನ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಗೆ ಅಭಾವ ಬರಬಹುದು. ಆದುದರಿಂದ ವೇಗವಾಗಿ ಕೆಲಸ ನಡೆಸಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಗ್ರಾಮದ ಜನರ ಸಹಕಾರದೊಂದಿಗೆ ಹಂತ ಹಂತವಾಗಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ನಾನು ಬದ್ಧನಾಗಿದ್ದೇನೆ. ಮೊದಲ ಬಾರಿಗೆ ಶಾಸಕನಾಗಿದ್ದೇನೆ. ಜನರ ಹಿತಾಸಕ್ತಿಗೆ ಅನುಗುಣವಾಗಿ ಬದ್ಧತೆಯಿಂದ ಕೆಲಸ ಮಾಡುತ್ತೇನೆ ಎಂದು ಶಾಸಕ ಮಂಜು ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕ ಎಸ್.ಎಲ್. ಮೋಹನ್, ಶಿಳನೇರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯುವರಾಜ್, ಗ್ರಾಮ ಪಂಚಾಯತ್ ಸದಸ್ಯರಾದ ಗಾಯತ್ರಿ, ಸಿದ್ದೇಶ್, ರೇಣುಕಮ್ಮ, ಮೋಹನ್, ಶಿಳನೇರ್ ಸಿದ್ದೇಶ್, ಶ್ರೀನಿವಾಸ್, ಸೋಮಣ್ಣ, ಮಾಜಿ ಅಧ್ಯಕ್ಷ ಚಟ್ನಹಳ್ಳಿ ನಾಗರಾಜು, ಹರಳಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಬೈರಾಪುರ್ ಹರೀಶ್, ಪಿಡಿಒ ನವೀನ್ ಕುಮಾರ್, ಗ್ರಾಮೀಣ ಕುಡಿಯುವ ನೀರು ನೈರ್ಮಲ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರಶ್ಮಿ, ಸಹಾಯಕ ಇಂಜಿನಿಯರ್ ಪ್ರವೀಣ್, ಬಿಂದು, ಭೂಮಿ ದಾನಿಗಳಾದ ರಾಜೇಗೌಡ, ಯುವ ಮುಖಂಡ ಆರ್.ಡಿ. ಕುಮಾರ್,
ಹರೀಶ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ರಮ್ಯಾ, ಕೃಷ್ಣಗೌಡ, ಬೋರೇಗೌಡ, ಶಾಸಕರ ಆಪ್ತ ಸಹಾಯಕ ಪ್ರತಾಪ್ ಸೇರಿದಂತೆ ಉಪಸ್ಥಿತರಿದ್ದರು. ಒಂದು ಸೌಕರ್ಯವನ್ನ ಇಲ್ಲಿಂದ ಸಾಮರ್ಥ್ಯ ಇರ್ತದೆ. ಜೊತೆಗೆ 2 ZBT ಝೋನಲ್ ಬ್ಯಾಲೆನ್ಸ್ ಟ್ಯಾಂಕ್ ಅಂತ ಅಂದ್ಬಿಟ್ಟು 1,80,000 ಲೀಟರ್, ಸುಮಾರು ಎತ್ತರ 17 ಮೀಟರ್, ಅದರಿಂದ 31 ಗ್ರಾಮಗಳಿಗೆ. ಇನ್ನೊಂದು ZBTನಲ್ಲಿ ಝೋನಲ್ ಬ್ಯಾಲೆನ್ಸ್ ಟ್ಯಾಂಕ್ ಅಂತ 2,70,000 ಲೀಟ್ರು, ಇನ್ನು 22 ಮೀಟರ್ ಎತ್ತರ ಇರ್ತದೆ. ಸುಮಾರು 29 ಗ್ರಾಮಗಳಿಗೆ ಇಲ್ಲಿಂದ ಪಂಪ್ ಆಗುತ್ತೆ. ಬಹುತೇಕ ಒಂದು ದೊಡ್ಡ TCನೇ ಕೂರಿಸ್ಬೇಕಾಗುತ್ತೆ, 300 ಕಿಲೋವ್ಯಾಟ್ ಒಂದು TC ಕೂರಿಸ್ಬೇಕಾಗುತ್ತೆ. ಅಷ್ಟೆಲ್ಲ ಈ ಬಾರ್ಡ್ರಲ್ಲಿ ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ಬಹುತೇಕ ತಾಂತ್ರಿಕವಾಗೂ ಸಹ ಎಲ್ಲ ರೀತಿಯ ಒಂದು ಪೂರ್ವಸಿದ್ಧತೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದಷ್ಟು ಬೇಗ ಕೆಲಸ ಮಾಡ್ತಾರೆ. ಇಲಾಖೆಯವರು ಅಷ್ಟೇ ತಾವೆಲ್ಲ ಆದಷ್ಟು ಬೇಗ ಕೆಲಸ ಮಾಡಿ ಸಲೀವಾಗಿ ಎಲ್ಲರೂ ಸಹಕಾರನೂ ಇರ್ತದೆ, ನಮ್ಮ ಸಹಕಾರನೂ ಇರ್ತದೆ ಅಂತ ಹೇಳ್ತಾ ಆಲ್ರೆಡಿ ಪೂಜೆ ಮಾಡೋದಕ್ಕಿಂತ ಮೊದಲೇ ಶುರು ಮಾಡಿದಿರಿ. ತಾವೇ ಇಲಾಖೆಯಲ್ಲಿ ಒಂದ್ಸಲಿ ಪೂಜೆ ಮಾಡ್ಬಿಡೋಣ ಅನ್ನೋದ್ರಾಗಿ ಮೇಡಮ್ ಅವರು ಪೂಜೆ ಬಂದಿದ್ದೀವಿ. ಪೂಜೆ ಆಗಿದೆ. ಆದಷ್ಟು ಬೇಗ ಕೆಲಸ ಪ್ರಾರಂಭ ಮಾಡಿರೋದ್ರಿಂದ ಕೆಲಸ ಬೇಗ ಆಗುತ್ತೆ ಅನ್ನೋದು ಮಾತ್ರ ಸಂದರ್ಭ ಹೇಳ್ತಾ, ನಾವು ಇವತ್ತು ಇನ್ನೂ ನಮ್ಮ ಸುಲೋಚನಾ ಒಂದು ಕಾರ್ಯಕ್ರಮ ಇದೆ, ನಮ್ಮ TFC ಒಂದು ಕಾರ್ಯಕ್ರಮ ಇದೆ. ರೈಲ್ವೆ ಝೋನಲ್ ಮ್ಯಾನೇಜರ್ಸು, ಇಂಜಿನಿಯರ್ಸ್ ಎಲ್ಲ ಬಂದಿದ್ದಾರೆ. ಕೇಬಲ್ ಹೋಬಳಿಲಿ 5-6 ಕೆಲಸದ ವಿಚಾರಕ್ಕೆ ಕುಮಾರಣ್ಣ ನಿರ್ದೇಶನದ ಮೇಲೆಗೆ ಮೊನ್ನೆ ಲೆಟರ್ ಕೊಟ್ವಿ. ನಮ್ಮ ತಾಲೂಕಿನ ರೈಲ್ವೆ ಕಾರ್ಯಕ್ರಮಗಳು ಆಗಬೇಕು ಅಂತ. ಅವರು ಮೊನ್ನೆನೇ ಅವ್ರಿಗೆ ಇಮ್ಮಿಡಿಯೇಟಾಗಿ ಫ್ಯಾಕ್ಸ್ ಮಾಡಿ ಇಲಾಖೆ ಅಧಿಕಾರಿಗಳನ್ನ, ಇಂಜಿನಿಯರ್ಸು, EE ಮತ್ತು ಝೋನಲ್ ಮ್ಯಾನೇಜರ್ ಎಲ್ಲ ಬಂದಿದ್ದಾರೆ. ಬೀರ್ವಳ್ಳಿ, ಸಾಕ್ಷಿಬೀಡು, ನಮ್ಮ ದುಡುಕ್ನಳ್ಳಿ, ಗುಬ್ಬಳ್ಳಿ, ಮಂದಗೆರೆ, ಇಷ್ಟು ಕಡೆ ಒಂದೊಂದು ಕಾರ್ಯಕ್ರಮಗಳಿದೆ. ಅವೆಲ್ಲದಕ್ಕೂ ಸಹ ಓವರ್ಫ್ಲೋ ಬ್ರಿಡ್ಜು, ಅಂಡರ್ ಬ್ರಿಡ್ಜು, ರೈಲ್ವೆ ಸ್ಟೇಷನ್ ಇಂಪ್ಲಿಮೆಂಟ್ಸು, ಬೀರ್ವಳ್ಳಿ ಎಲೆಕ್ಟ್ರಿಸಿಟಿ ಕ್ರಾಸಿಂಗು, ಈ ವಿಚಾರಕ್ಕೆ ಸಂಬಂಧಪಟ್ಟ ಬಂದಿದ್ದಾರೆ. ನಾವು ಇನ್ ಟೈಮ್ಗೆ ಹೋಗೋಣ, ಮತ್ತು ಝೋನಲ್ ಅಧಿಕಾರಿ ಬಂದಾಗ ಈ ಕಾರ್ಯಕ್ರಮ ನಿರ್ಗಮಿಸ್ತೀವಿ. ಮುಂದೆ ಕಾರ್ಯಕ್ರಮನ ಯುವರಾಜರು ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಸಹ ಧನ್ಯವಾದ ಹೇಳಿ ನನ್ನ ಮಾತು. ಇದು ಕಾರ್ಯಕ್ರಮ ಕಳೆದ ಹಿಂದೆ ಇದ್ದಂಥ ಕೇಂದ್ರ ಸರ್ಕಾರ ಮಾಡಿರುವಂಥ ಕಾರ್ಯಕ್ರಮ. ಅದಕ್ಕೆ ಸ್ವಲ್ಪ ರಾಜ್ಯ ಸರ್ಕಾರಕ್ಕೂ ಸಹ ಸಣ್ಣ ಪುಟ್ಟ ಸಹಕಾರ ಕೊಟ್ಟಿದೆ. ಅವ್ರ ಕಾರ್ಯಕ್ರಮ ಇದು. ಆದರೆ ಈ ಕಾರ್ಯಕ್ರಮ ನಾನು ಬಂದಾದ್ಮೇಲೆ ಟೆಂಡರ್ ಆಯಿತು. ಅವರು ಇದ್ದೇನೆ DPIGP ಎಲ್ಲ ಆಗಿತ್ತು. ಬಂದಾದ್ಮೇಲೆ ನಾವು ಬಂದ ಸಂದರ್ಭದಲ್ಲಿ ಟೆಂಡರ್ ಆಯಿತು ಅಂತ ಅನಿಸುತ್ತೆ. ಅದಾದಮೇಲೆ 7 ತಾಲೂಕಲ್ಲಿ ಅತ್ಯಂತ ಚುರುಕಾಗಿ ಬೇಗ ನಡೀತಾ ಇರೋದು ನಮ್ಮ ತಾಲೂಕಿನಲ್ಲಿ. ಏನ್ರಿ? ನಮ್ಮ ತಾಲೂಕಲ್ಲಿ. ಹಂಗಾಗಿ ಅದಕ್ಕೆ ಸಹಕಾರ ಕೊಟ್ಟಂಥ ಇಲಾಖೆಯ ನಮ್ಮ AW ಅವರು, ನಮ್ಮ ಪ್ರವೀಣು, ಬಿಂದು ಮೇಡಮ್ ಅವರು, ಜೊತೆಗೆ ಇಲಾಖೆಯವರು, ನಮ್ಮ ಏಜೆನ್ಸಿಯವರು ಸಹ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಲಿ. ಯಾಕೆಂದ್ರೆ ಇದು ತಾಂತ್ರಿಕವಾಗಿ ನಮ್ಮ ರಾಜೇಗೌಡರು ತಾಂತ್ರಿಕವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಲೇಟ್ ಆಯ್ತಿತ್ತು. ಬಿಫೋರ್ ಹ್ಯಾಂಡ್ ಓವರೇ ನನ್ನ ಮೇಲೆ ನಂಬಿಕೆ ಇಡಿ, ನೀವು ಶುರು ಮಾಡಿ ನೀವು ಕೆಲಸನ ಅಂತ ಹೇಳಿದರೆ. ಹಂಗಾಗಿ ಒಂದು 20% ಕೆಲಸ ಆಲ್ರೆಡಿ ಶುರು ಮಾಡಿದ್ದಾರೆ. ಎಕ್ಸ್ಕವೇಷನ್ ಮಾಡಿಕೊಂಡು ಬೆಡ್ ಗಿಡ್ ಎಲ್ಲ ಹಾಕೊಂಡು ಶುರು ಮಾಡಿದ್ದಾರೆ. ಈ ಕಾರ್ಯಕ್ರಮದ ತಮಗೆಲ್ಲ ಗೊತ್ತಿರೋ ಹಾಗೆ ನೀರು ಸಂಗ್ರಹ ಸಾಮರ್ಥ್ಯ ಇರುವಂಥ 11 ಲಕ್ಷ ಲೀಟರ್ನ ಇಲ್ಲಿ ಸಂಗ್ರಹ ಮಾಡ್ತಾರೆ. ಇದು ಪಂಪ್ ಹೌಸು ಇಲ್ಲೇ ಮಾಡ್ತಾರೆ. 2 ಪಂಪ್ ಹೌಸ್ ಅಲ್ಲ ಪ್ರವೀಣ? 1+1 2 ಪಂಪ್ ಹೌಸು, 21 HP ಪವರ್ ಬೇಕಾಗುತ್ತೆ. 300 HP 2 ಪಂಪ್ ಬರುತ್ತೆ. ಭುವನೇಶ್ವರ. ಒಡಿಶಾದ ಪೂರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನು 46 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ತೆರೆಯಲಾಗಿದೆ. ಪೂರಿ ಜಗನ್ನಾಥ ದೇಗುಲದಲ್ಲಿರುವ ರತ್ನ ಭಂಡಾರದಲ್ಲಿರುವ ಬೆಲೆಬಾಳುವ ವಸ್ತುಗಳ ಡಿಜಿಟಲ್ ಕ್ಯಾಟಲಾಗ್ ಅನ್ನು ಸಿದ್ಧಪಡಿಸಲು ಸರ್ಕಾರ ನಿರ್ಧರಿಸಿದ್ದು, ಅದು ಅವುಗಳ ತೂಕ ಮತ್ತು ತಯಾರಿಕೆಯ ವಿವರಗಳನ್ನು ಹೊಂದಿರುತ್ತದೆ. ಅಲ್ಲದೆ ರತ್ನ ಭಂಡಾರ ದೀರ್ಘಕಾಲದಿಂದ ಮುಚ್ಚಿದ್ದರಿಂದ ದುರಸ್ತಿ ಮಾಡುವ ಉದ್ದೇಶಕ್ಕಾಗಿ ಇಂದು ತೆರೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರ ರಚಿಸಿದ್ದ ಸಮಿತಿಯ ಸದಸ್ಯರು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಪ್ರವೇಶಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಭಂಡಾರವನ್ನು ತೆರೆಯಲಾಯಿತು ಎಂದು ಅವರು ಹೇಳಿದ್ದಾರೆ.
ಭಂಡಾರವನ್ನು ತೆರೆದಾಗ ಒರಿಸ್ಸಾ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಬಿಸ್ವನಾಥ್ ರಾತ್, ಜಗನ್ನಾಥ ದೇವಸ್ಥಾನದ ಆಡಳಿತ ಮಂಡಳಿಯ ಎಸ್ಜೆಟಿಎ ಮುಖ್ಯ ಆಡಳಿತಾಧಿಕಾರಿ ಅರವಿಂದ್ ಪಾದಿ, ಎಎಸ್ಐ ಸೂಪರಿಂಟೆಂಡೆಂಟ್ ಡಿಬಿ ಗಡನಾಯಕ್ ಮತ್ತು ಪುರಿಯ ಪಟ್ಟಣದ ರಾಜ್ಯ ಗಣಪತಿ ಮಹಾರಾಜನ ಪ್ರತಿನಿಧಿ ಸೇರಿದಂತೆ 11 ಜನರಿದ್ದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಭು ಜಗನ್ನಾಥರ ಇಚ್ಛೆಯಂತೆ ಒಡಿಶಾ ಅಸ್ಮಿತೆಯೊಂದಿಗೆ ಒಡಿಯಾ ಸಮುದಾಯವು ಮುನ್ನಡೆಯುವ ಪ್ರಯತ್ನವನ್ನು ಆರಂಭಿಸಿದೆ. ಜಗನ್ನಾಥ ದೇಗುಲದ 4 ದ್ವಾರಗಳನ್ನು ತೆರೆಯಲಾಯಿತು. ಇಂದು ನಿಮ್ಮ ಇಚ್ಛೆಯ ಮೇರೆಗೆ 46 ವರ್ಷಗಳ ನಂತರ ಒಂದು ಮಹತ್ತರ ಉದ್ದೇಶಕ್ಕಾಗಿ ರತ್ನ ಭಂಡಾರವನ್ನು ತೆರೆಯಲಾಯಿತು ಎಂದು ಮುಖ್ಯಮಂತ್ರಿ ಕಚೇರಿ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದೆ. ರಾಜ್ಯ ಸರ್ಕಾರದಿಂದ ರಚಿಸಲ್ಪಟ್ಟ 16 ಮಂದಿ ಸದಸ್ಯರನ್ನು ಒಳಗೊಂಡ ಉನ್ನತ ಮಟ್ಟದ ಸಮಿತಿಯು ಜುಲೈ 14ರಂದು ರತ್ನ ಭಂಡಾರವನ್ನು ಮತ್ತೆ ತೆರೆಯುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ದೀರ್ಘಕಾಲದಿಂದ ಮುಚ್ಚಿದ್ದರಿಂದ ಕೇವಲ ರಿಪೇರಿ ಮಾಡುವ ಉದ್ದೇಶಕ್ಕಾಗಿ ಮಾತ್ರ ತೆರೆಯಲಾಗುತ್ತಿದೆ ಎಂದು ಭಗವಾನ್ ಬಲಭದ್ರನ ಮುಖ್ಯ ಸೇವಕ ಹಾಲ್ದರ್ ದಸಮಹಾಪಾತ್ರ ಸ್ಪಷ್ಟಪಡಿಸಿದರು. ಆಭರಣಗಳನ್ನು ತೂಕ ಮಾಡುವ ಬದಲಾಗಿ ಅವುಗಳನ್ನು ಲೆಕ್ಕ ಹಾಕಿ ಮತ್ತೆ ಸೀಲ್ ಮಾಡಬೇಕು ಎಂದು ಅವರು ಸರ್ಕಾರಕ್ಕೆ ಸಲಹೆ ನೀಡಿದರು. चतुर्धा मूर्ति जगन्नाथ बलभद्र सुभद्रांक पक्षे